ರಾಮಾಯಣ ನಮಗೆಲ್ಲ ಗೊತ್ತಿರೋ ಕಥೆನೇ. ಆದ್ರೆ ನಾವು ಕೇಳಿರೋ ಓದಿರೋ ಕಥೆನೇ ಪೂರ್ತಿ ರಾಮಾಯಣನಾ? ಬನ್ನಿ, ಈ ಮಹಾಕಾವ್ಯದ ಕೆಲವು ಗೊತ್ತಿಲ್ಲದ ವಿಷಯಗಳನ್ನ, ಕೆಲವು ವಿವಾದಗಳನ್ನ, ಅದರ ಮೂಲ ಗ್ರಂಥಗಳಲ್ಲೇ ಏನಿದೆ ಅಂತ ನೋಡ್ತಾ ಹೋಗೋಣ. ರಾಮಾಯಣದಲ್ಲಿ ನಮಗೆಲ್ಲ ತುಂಬಾನೇ ಬೇಜಾರು ಮಾಡೋ ಒಂದು ಘಟನೆ ಅಂದ್ರೆ ರಾಮ ಗರ್ಭಿಣಿ ಸೀತೆಯನ್ನ ಕಾಡಿಗೆ ಕಳಿಸೋದು. ಆದ್ರೆ ಈ ಘಟನೆ ನಿಜವಾಗ್ಲೂ ವಾಲ್ಮೀಕಿ ಬರೆದ ಮೂಲ ರಾಮಾಯಣದಲ್ಲಿ ಇತ್ತಾ? ಇದೇ ಪ್ರಶ್ನೆ ಇಟ್ಕೊಂಡು ನಾವಿವತ್ತು ಮುಂದೆ ಹೋಗೋಣ. ಸರಿ, ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ವಾಲ್ಮೀಕಿ ರಾಮಾಯಣದ ಒರಿಜಿನಲ್ ಕಥೆ ಎಲ್ಲಿಗೆ ಮುಗೀತು, ಅದು ಹೇಗೆ ಒಂದು ಹ್ಯಾಪಿ ಎಂಡಿಂಗ್ ಆಗಿತ್ತು ಅಂತ ನೋಡ್ಬೇಕು. ವಾಲ್ಮೀಕಿ ರಾಮಾಯಣದ ಕಾಂಡ ಅಂದ್ರೆ ಯುದ್ಧಕಾಂಡ. ಅದರ ಕೊನೆಯಲ್ಲಿ ರಾಮರಾಜ್ಯದ ಬಗ್ಗೆ ಒಂದು ಅದ್ಭುತವಾದ ವರ್ಣನೆ ಸಿಗುತ್ತೆ. ಆ ವರ್ಣನೆ ಕೇಳಿದ್ರೆ ಕಥೆಗೆ ಒಂದು ಪರ್ಫೆಕ್ಟ್ ಹ್ಯಾಪಿ ಎಂಡಿಂಗ್ ಸಿಕ್ಕ ಹಾಗಾಗುತ್ತೆ. ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಎಲ್ಲರೂ ಸುಖವಾಗಿದ್ರು. ರಾಮರಾಜ್ಯದಲ್ಲಿ ಎಲ್ಲಾ ಕಡೆ ಸಮೃದ್ಧಿ ಇತ್ತು, ಎಲ್ಲರೂ ಆರೋಗ್ಯವಾಗಿದ್ರು, ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇತ್ತು. ಅಂದ್ರೆ ಒರಿಜಿನಲ್ ಕಥೆ ಅಲ್ಲಿಗೆ ಸುಖವಾಗಿ ಮುಗಿದೋಗಿತ್ತು. ಯಾವುದೇ ಪ್ರಶ್ನೆಗಳಾಗ್ಲಿ ಗೊಂದಲಗಳಾಗ್ಲಿ ಉಳಿದಿರ್ಲಿಲ್ಲ. ಅಷ್ಟೇ ಅಲ್ಲ, ಆ ಪುಸ್ತಕದ ಸ್ಟ್ರಕ್ಚರ್ ಕೂಡ ಕಥೆ ಮುಗಿತು ಅಂತ ಹೇಳುತ್ತೆ. 6ನೇ ಕಾಂಡದ ಕೊನೆಯಲ್ಲಿ ಫಲಶ್ರುತಿ ಅಂತ ಒಂದು ಭಾಗ ಇದೆ. ಅಂದ್ರೆ ಈ ಕಥೆ ಕೇಳಿದವರಿಗೆ ಏನೆಲ್ಲ ಒಳ್ಳೆದಾಗತ್ತೆ ಅಂತ ಹೇಳೋದು. ಸಾಮಾನ್ಯವಾಗಿ ಕಥೆ ಪೂರ್ತಿಯಾದ ಮೇಲೇನೆ ಫಲಶ್ರುತಿ ಹೇಳೋದು. ಸೊ ಇದು ಕಥೆ ಇಲ್ಲಿಗೆ ಮುಗಿತು ಅನ್ನೋದಕ್ಕೆ ಒಂದು ದೊಡ್ಡ ಸುಳಿವು. ಹಾಗಾದ್ರೆ ಈ ಸೀತಾತ್ಯಾಗದ ಕಥೆ ಎಲ್ಲಿಂದ ಬಂತು? ಇದು ಬರೋದು 7ನೇ ಕಾಂಡ ಅಂದ್ರೆ ಉತ್ತರಕಾಂಡದಲ್ಲಿ. ಅನೇಕ ವಿದ್ವಾಂಸರ ಪ್ರಕಾರ ಈ ಭಾಗವನ್ನ ಆಮೇಲೆ ಯಾರೋ ಸೇರ್ಸಿದ್ದಾರೆ, ಯಾಕಂದ್ರೆ ಇದರಲ್ಲಿರೋ ವಿಷಯಗಳು ಮೂಲ ಕಥೆಗೆ ವಿರುದ್ಧವಾಗಿವೆ. ಮೊದಲನೇ ಕಾಂಟ್ರಡಿಕ್ಷನ್ ನೋಡೋಣ. ಯುದ್ಧಕಾಂಡದ ಪ್ರಕಾರ ರಾಮ ಪುಷ್ಪಕ ವಿಮಾನವನ್ನ ಅದರ ಒಡೆಯನಾದ ಕುಬೇರನಿಗೆ ವಾಪಸ್ ಕೊಟ್ಬಿಡ್ತಾನೆ. ಅದೇ ಉತ್ತರಕಾಂಡದಲ್ಲಿ ಅದೇ ವಿಮಾನವನ್ನ ರಾಮ ಮತ್ತೆ ಉಪಯೋಗಿಸ್ತಾನೆ ಅಂತ ಇದೆ. ಇದು ಹೇಗೆ ಸಾಧ್ಯ? ವಾಪಸ್ ಕೊಟ್ಟ ವಿಮಾನ ಮತ್ತೆ ಹೇಗೆ ಬಂತು? ಇನ್ನೊಂದು ಉದಾಹರಣೆ ನೋಡಿ. ಸುಂದರಕಾಂಡದಲ್ಲಿ ಹನುಮಂತನನ್ನು ಕೊಲ್ಲೋಕೆ ರಾವಣ ಮುಂದಾದಾಗ ವಿಭೀಷಣ ತಡಿತಾನೆ. ದೂತನನ್ನ ಕೊಲ್ಲೋದು ಮಹಾಪಾಪ, ಅಂಥದ್ದು ನಾವು ಕೇಳೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಉತ್ತರಕಾಂಡದಲ್ಲಿ ಏನಿದೆ ಅಂದ್ರೆ ರಾವಣ ಇದಕ್ಕೂ ಮುಂಚೆನೇ ಕುಬೇರನ ದೂತನನ್ನ ಕೊಂದಿದ್ದ ಅಂತ. ಹಾಗಾಗಿದ್ರೆ ವಿಭೀಷಣನ ಆ ಮಾತಿಗೆ ಅರ್ಥವೇ ಇರಲ್ವಲ್ಲ? ಸೊ ಈ ತರಹದ ಗೊಂದಲಗಳು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಹತ್ರ ಕರ್ಕೊಂಡ್ಹೋಗುತ್ತೆ. ರಾಮಾಯಣದಂತಹ ಮಹಾಕಾವ್ಯಗಳನ್ನ ನಾವು ಹೇಗೆ ಓದಬೇಕು? ಇದನ್ನ ಅಕ್ಷರಶಃ ನಡೆದ ಇತಿಹಾಸ ಅಂತ ನೋಡ್ಬೇಕಾ, ಅಥವಾ ಇದೊಂದು ರೂಪಕ ಅಂದ್ರೆ ಇದರಲ್ಲಿ ಬೇರೆ ಅರ್ಥಗಳು ಅಡಗಿವೆ ಅಂತ ಅರ್ಥ ಮಾಡ್ಕೋಬೇಕಾ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಸ್ಪೈಡರ್ ಮ್ಯಾನ್ ಕಾಮಿಕ್ಸ್ ಗೊತ್ತಲ್ವಾ? ಅದ್ರಲ್ಲಿ ನ್ಯೂಯಾರ್ಕ್ ಸಿಟಿ ಅಂತ ಬರುತ್ತೆ. ಅದು ನಿಜವಾದ ಊರು ತಾನೆ? ಹೌದು, ಅದು ಸತ್ಯ. ಹಾಗಂತ ಸ್ಪೈಡರ್ ಮ್ಯಾನ್ ಕೂಡ ನಿಜಾನಾ? ಖಂಡಿತ ಇಲ್ಲ ಅಲ್ವಾ? ಇದೇ ರೀತಿ ರಾಮಾಯಣದಲ್ಲಿ ರಾಮಸೇತು ಅನ್ನೋ ಒಂದು ಜಾಗ ಇದೆ, ಅದು ನಿಜ. ಅದೇ ಆ ಒಂದು ಜಾಗ ನಿಜ ಇರೋದ್ರಿಂದ ಇಡೀ ಕಥೆಯಲ್ಲಿರೋ ಪ್ರತಿಯೊಂದು ವಿಷಯನೂ ಅಕ್ಷರಶಃ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಆಂಗಲ್ ಏನಪ್ಪಾ ಅಂದ್ರೆ ಇದನ್ನ ಅತಿಶಯೋಕ್ತಿ ಅಂತ ಕರೀತಾರೆ, ಅಂದ್ರೆ ಹೈಪೋಬಾಲ್. ಹಿಂದಿನ ಕಾಲದ ಕವಿಗಳು ಕಥೆಯನ್ನ ಇನ್ನೂ ರೋಚಕವಾಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡೋಕೆ ಕೆಲವು ವಿಷಯಗಳನ್ನ ಸ್ವಲ್ಪ ಜಾಸ್ತಿ ಮಾಡಿ ಹೇಳ್ತಾ ಇದ್ರು. ಇದಕ್ಕೆ ಒಂದು ಒಳ್ಳೆ ಐತಿಹಾಸಿಕ ಉದಾಹರಣೆ ಇದೆ. ಮಹಾರಾಣಾ ಪ್ರತಾಪ್ ಬಗ್ಗೆ ಕೇಳಿರ್ತೀರ. ಜನಪ್ರಿಯ ಕಥೆಗಳ ಪ್ರಕಾರ ಅವರ ಯುದ್ಧದ ಕವಚ, ಖಡ್ಗ ಎಲ್ಲ ಸೇರಿ ಬರೋಬ್ಬರಿ 360 ಕೆಜಿ ತೂಕ ಇತ್ತು ಅಂತ ಹೇಳ್ತಾರೆ. ಆದ್ರೆ ಉದಯ್ಪುರದ ಸಿಟಿ ಪ್ಯಾಲೇಸ್ ಮ್ಯೂಸಿಯಂಗೆ ಹೋದ್ರೆ ಅಲ್ಲಿ ಅವರ ನಿಜವಾದ ಕವಚವನ್ನ ನೋಡಬಹುದು. ಅದರ ತೂಕ ಎಷ್ಟು ಗೊತ್ತಾ? ಕೇವಲ 35 ಕೆಜಿ. ನೋಡಿ, ಇತಿಹಾಸದ ಕಥೆಗಳು ಜನರ ಬಾಯಿಂದ ಬಾಯಿಗೆ ಹೋದಾಗ ಹೇಗೆ ಉತ್ಪ್ರೇಕ್ಷೆ ಸೇರ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸರಿ, ಕಥೆಯ ವಿಶ್ಲೇಷಣೆ ಸಾಕು. ಈಗ ಇವತ್ತಿನ ಕಾಲಕ್ಕೆ ಬರೋಣ. ರಾಮನ ಹೆಸರು, ಅವನ ಹೆಸರಲ್ಲಿರೋ ಘೋಷಣೆಗಳು ಇವತ್ತು ಹೇಗೆ ಅವನ ನಿಜವಾದ ಮೌಲ್ಯಗಳಿಗೆ ವಿರುದ್ಧವಾಗಿ ಬಳಸಲಾಗ್ತಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಜೈ ಶ್ರೀರಾಮ್ ಇದು ಮೂಲತಃ ಒಂದು ಭಕ್ತಿಯ ಘೋಷಣೆ, ಪ್ರೀತಿ ಗೌರವವನ್ನ ಸೂಚಿಸೋ ಒಂದು ಮಾತು. ಹೇಗೆ ಮುಸ್ಲಿಮರ ಶಾಂತಿಯುತ ಪ್ರಾರ್ಥನೆ ಅಜಾನ್ ಅಲ್ಲಾಹು ಅಕ್ಬರ್ ಅಂತ ಶುರುವಾಗುತ್ತೋ ಹಾಗೇನೆ ಇದು ಕೂಡ ಒಂದು ಪಾಸಿಟಿವ್ ಘೋಷಣೆ. ಆದ್ರೆ ಹೇಗೆ ಕೆಲ ಭಯೋತ್ಪಾದಕರು ಅಲ್ಲಾಹು ಅಕ್ಬರ್ ಅನ್ನೋ ಪವಿತ್ರ ಮಾತನ್ನ ಹಿಂಸೆಗೆ ಬಳಸ್ಕೊಂಡರೋ, ಅದೇ ರೀತಿ ಇವತ್ತು ಕೆಲವರು ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಒಂದು ಯುದ್ಧದ ಕೂಗಿನ ತರ ಬೇರೆಯವರನ್ನ ಹೆದರಿಸೋಕೆ, ಹಿಂಸೆ ಮಾಡೋಕೆ ಬಳಸ್ತಾ ಇದ್ದಾರೆ. ಇದು ಆ ಹೆಸರಿನ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಹಾಗಾದ್ರೆ ಧರ್ಮ ಅಂದ್ರೆ ನಿಜವಾಗ್ಲೂ ಏನು? ಈಗ ಕೊನೆಯದಾಗಿ ಧರ್ಮದ ಹೆಸರಲ್ಲಿ ನಡೀತಿರೋ ಈ ತಪ್ಪು ಕೆಲಸಗಳನ್ನ
ಧರ್ಮದ ನಿಜವಾದ ಬೋಧನೆಗಳ ಜೊತೆ ಹೋಲಿಸಿ ನೋಡೋಣ. ಮನುಸ್ಮೃತಿ ಪ್ರಕಾರ ಧರ್ಮಕ್ಕೆ 10 ಗುಣಗಳಿವೆ ನೋಡಿ. ತಾಳ್ಮೆ, ಕ್ಷಮೆ, ಕದಿಯದೇ ಇರೋದು, ಶುದ್ಧತೆ, ಸತ್ಯ, ಶಾಂತಿ. ಧರ್ಮವನ್ನ ಕಾಪಾಡಬೇಕಂದ್ರೆ ಘೋಷಣೆ ಕೂಗೋದಲ್ಲ, ಬದಲಿಗೆ ಈ ಗುಣಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸೋದು. ಅಷ್ಟೇ ಅಲ್ಲ, ನಮ್ಮ ಗ್ರಂಥಗಳಲ್ಲೇ ಇದೆ ಅಹಿಂಸಾ ಪರಮೋಧರ್ಮಃ ಅಂತ ಮಹಾಭಾರತದಲ್ಲೇ ಹೇಳಿದ್ದಾರೆ. ಅಂದ್ರೆ ಅಹಿಂಸೆಗಿಂತ ದೊಡ್ಡ ಧರ್ಮ ಇಲ್ಲ. ಯಾರೆಲ್ಲ ಧರ್ಮದ ಹೆಸರಲ್ಲಿ ಹಿಂಸೆ ಮಾಡ್ತಾರೋ ಅವರಿಗೆ ಇದು ನೇರವಾದ ಉತ್ತರ. ರಾಮಚರಿತಮಾನಸದಲ್ಲಿ ಇನ್ನೊಂದು ಅದ್ಭುತವಾದ ಮಾತು ಇದೆ. ಬೇರೆಯವರ ಒಳ್ಳೇದಕ್ಕಿಂತ ದೊಡ್ಡ ಧರ್ಮ ಇಲ್ಲ, ಬೇರೆಯವರಿಗೆ ಕೆಡುಕು ಮಾಡೋದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ. ಅಂದ್ರೆ ಧರ್ಮದ ಅಸಲಿ ಅರ್ಥವೇ ಕರುಣೆ ಮತ್ತು ಸೇವೆ. ಕೊನೆಗೆ ಹೇಳೋದಾದ್ರೆ, ರಾಮನ ಹಿರಿಮೆ ಇರೋದು ಅವನು ದೇವರು ಅನ್ನೋದ್ರಲ್ಲಿ ಮಾತ್ರ ಅಲ್ಲ, ಅವನ ಗುಣಗಳಲ್ಲಿ, ಅವನ ಮೌಲ್ಯಗಳಲ್ಲಿದೆ. ತಾಳ್ಮೆ, ಕರುಣೆ, ಸತ್ಯ. ಈ ಗುಣಗಳು ಯೂನಿವರ್ಸಲ್. ಇವು ಯಾವ ಧರ್ಮಕ್ಕೋ ಯಾವ ದೇಶಕ್ಕೋ ಸೀಮಿತ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಹೆಸರಿನ ನಿಜವಾದ ಅರ್ಥ ಯಾವುದು? ಅದರ ಮೂಲದಲ್ಲಿ ಏನಿದೆ ಅನ್ನೋದಾ, ಅಥವಾ ಇವತ್ತು ಅದನ್ನ ಹೇಗೆ ಬಳಸ್ತಾ ಇದ್ದಾರೆ ಅನ್ನೋದಾ? ಯೋಚನೆ ಮಾಡಿ ನೋಡಿ.